श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्टादशश्चेति ज्योतिश्शास्त्रप्रवर्तकाः नमो ऋषिभ्यः नमो महद्भ्यः। प्रिय ವೀಕ್ಷಕರೇ ನಮಸ್ಕಾರ. ತುಲಾರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದ. ಯಾಕಂದರೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರನ್ನು ಸಂಪಾದನೆ ಮಾಡಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದ, ಕೃತಜ್ಞತೆಗಳು. ಯಾಕಂದರೆ ನೀವೆಲ್ಲ ನೋಡಿ ಪ್ರೋತ್ಸಾಹ ಮಾಡಿ ಇವತ್ತಿನ ದಿವಸ ಈ ಒಂದು ಯೂಟ್ಯೂಬ್ ಚಾನಲನ್ನು ಈ ಲೆವೆಲಿಗೆ ತೆಗೆದುಕೊಂಡು ಬಂದಿದ್ದೀರಿ. ಹಾಗೆ ಮುಂದೂ ಕೂಡ ಪ್ರೋತ್ಸಾಹ ಮಾಡಿ ಅಂತೇಳಿ ಹೇಳ್ತಾ, ಜುಲೈ ತಿಂಗಳು ತುಲಾರಾಶಿಯವರಿಗೆ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗುವವರೆಗೂ ನೋಡಿ, ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ. ನಕ್ಷತ್ರದಲ್ಲಿ ಏನೇನು ವಿಶೇಷತೆ ಇದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಗ್ರಹ ಸ್ಥಿತಿ ಹೇಗಿದೆ ನಿಮ್ಗೆ 12ನೇ ರಾಶಿಯಲ್ಲಿ ಕೇತು. ನೋಡಿ, 29ನೇ ತಾರೀಕು ಅನಂತರದಲ್ಲಿ ಶನಿ ಬೇರೆ ವಕ್ರವಾಗ್ತಾ ಇದ್ದಾನೆ. ಅವನು ಬೇರೆ ಚತುರ್ಥಕ್ಕೆ ಶನಿಯ ದೃಷ್ಟಿ. ಇನ್ನು ಪಂಚಮ ಷಷ್ಠದ ರಾಹು ಒಬ್ಬನು ನಿಮಗೆ ಯಾವಾಗ ಒಳ್ಳೆಯದು ಮಾಡ್ತಾ ಇದ್ದಾನೆ. ಇನ್ನು ಸಪ್ತಮ ಯಾರಿಲ್ಲ, ಅಷ್ಟಮದಲ್ಲಿ ಗುರು ಒಬ್ಬನು ಸ್ವಲ್ಪ ಅಷ್ಟಮದಲ್ಲಿ ಒಂದು ಕೂತನ ಜೊತೆ ಕೂತ್ಬಿಟ್ಟಿದ್ದಾನೆ, ಅದಷ್ಟು ಒಳ್ಳೆಯದಲ್ಲ. ನವಮ ದಶಮದಲ್ಲಿ ರವಿ ಇದ್ದಾನೆ, ಶುಕ್ರನ ಜೊತೆಗಿದ್ದಾನೆ, ಅದು ಒಳ್ಳೆಯದೇ. ಏಕಾದಶದಲ್ಲಿ ಬುಧ, 12ನೇ ರಾಶಿಯಲ್ಲಿ ಕೇತು, ಹೀಗೆಲ್ಲ ಇದೆ. ನೋಡಿ, ಜುಲೈ ತಿಂಗಳಂದರೆ ನಿಮಗೆ ಜ್ಯೇಷ್ಠ ಮಾಸದ ಕೊನೆ ಹಂತ, ಅಂದರೆ 5ನೇ ತಾರೀಕಿನವರೆಗೂ ಕೂಡ ಜ್ಯೇಷ್ಠ ಮಾಸ ಇರುತ್ತೆ. ಶುಕ್ರವಾರ ಅಮಾವಾಸ್ಯೆ ಇದೆ. ಹಾಗೆ 6ನೇ ತಾರೀಕಿಂದ ಆಷಾಢ ಮಾಸ ಆರಂಭ ಆಗುತ್ತೆ. 6ನೇ ತಾರೀಕಿಂದ ಇನ್ನು 16ನೇ ತಾರೀಕಿಗೆ ಸಂಕ್ರಾಂತಿ, ಅಂದರೆ ದಕ್ಷಿಣಾಯಣ ಪುಣ್ಯಕಾಲ ಇದೆ. ಪೂಜೆ ಪುನಸ್ಕಾರಗಳನ್ನು ಸ್ನಾನಗಳನ್ನೆಲ್ಲ ಮಾಡಲಿಕ್ಕೆ ಒಳ್ಳೆಯದಾದಂಥದ್ದು. 16ನೇ ತಾರೀಕಿಗೆ ಸಂಕ್ರಾಂತಿ, ದಕ್ಷಿಣಾಯಣ ಪುಣ್ಯಕಾಲ, ಕರ್ಕಾಟಕ ಸಂಕ್ರಾಂತಿ. ಅನಂತರದಲ್ಲಿ ಪ್ರಥಮ ಏಕಾದಶಿ 17ನೇ ತಾರೀಕಿಗೆ. ಇನ್ನು ಆಷಾಢ ಮಾಸದ ಆಡಿ ಶುಕ್ರವಾರ, ಎಲ್ಲ ಶುಕ್ರವಾರಗಳು ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. 20ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ, 21ಕ್ಕೆ ಗುರು ಪೂರ್ಣಿಮಾ. ಬಹಳ ಮುಖ್ಯವಾಗಿ ನೋಡಿ, ನೀವು ಈ ರಾಶಿಯವರು ಎಲ್ಲ ನಕ್ಷತ್ರದವರು ಕೂಡ 27 ನಕ್ಷತ್ರದವರು ಮಾಡಬಹುದು. ಅದರಲ್ಲೂ ಕೂಡ ನೀವು ಗುರು ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆಲ್ಲ ನಕ್ಷತ್ರಗಳು ಕೂಡ ಗುರು ಸಂಬಂಧವಾದ ಪರಿಹಾರಗಳನ್ನೇ ಹೇಳ್ತೇನೆ. ಯಾಕಂದರೆ ಗುರು ಪರಿಹಾರಗಳನ್ನೇ ಮಾಡಿಕೊಳ್ಬೇಕು. ಗುರುವನ್ನೇ ನೀವು ಆಶ್ರಯಿಸಬೇಕು. ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಪಡೆಯುವಂತಹ ಪ್ರಯತ್ನ ಮಾಡಬೇಕು. ಹಾಗೆ 24ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಇನ್ನು ಚಾಮುಂಡೇಶ್ವರಿ ಜನ್ಮೋತ್ಸವ 27ಕ್ಕೆ. ಹಾಗೆ ಇನ್ನು ಸರ್ವೇಶಾಂ ಏಕಾದಶಿ 31ಕ್ಕೆ. ಹೀಗೆಲ್ಲ ಇದೆ. ನೋಡೋಣ ಏನಪ್ಪ ನಿಮಗೆ ಶುಭವಾಗತ್ತಾ. ಯಾಕಂದರೆ ಒದ್ದಾಡ್ತಾ ಇದ್ದೀರಿ ತುಲಾರಾಶಿಯವರು, ಗುರುಬಲ ಬೇರೆ ಇಲ್ಲ ಏನಪ್ಪ ಅಂಥೇಳಿ. ನೋಡಿ, ಒಂದು ಹಂತಕ್ಕೆ ಗುರುವಿನ ಬಲ ಇಲ್ಲದೇ ಇದ್ದರೂ ಕೂಡ ಒಂದು ಶುಕ್ರನ ಬಲ, ಇನ್ನೊಂದು ರವಿ ಬಲ, ಇದು ಎರಡು ನಿಮಗೆ ಬಲವಂತವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಮತ್ತು 6ನೇ ರಾಶಿಯಲ್ಲಿ ರಾಹು ಒಬ್ಬನು ಕೂತಿದ್ದಾನಲ್ಲ, ರಾಹು ನಿಮ್ಮನ್ನು ಬಿಡುವುದಿಲ್ಲ. ನೋಡಿ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೊಡ್ತಾನೆ. ಮತ್ತು ಟೆಕ್ನಿಕಲ್ ಫೀಲ್ಡಲ್ಲಿದ್ದಂಥವರು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಂಥವರು, ಯಾರ್ಯಾರು ಕಲೆ ಸಾಹಿತ್ಯದಲ್ಲಿದ್ದರೋ, ಯೂಟ್ಯೂಬರ್ಸ್ ಮಾಡ್ತಾ ಇದ್ರೋ ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಸನ್ಮಾನಗಳು, ಒಳ್ಳೆಯ ಕೆಲಸಗಳಾಗುವ ಹಾಗೆ ಮಾಡ್ತಾನೆ ದೇವರು. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ಯಾವುದೂ ನಮಗೆ ಆಗ್ತಾ ಇಲ್ಲಪ್ಪ, ಯಾವುದೋ ಸಮಸ್ಯೆಗಳು ಬರ್ತಾ ಇದೆ ಅಂಥೇಳಿ. ಆದರೆ ಆ ದೈವಾನುಗ್ರಹದಿಂದ ಎಲ್ಲೋ ಒಂದು ಕಡೆಗೆ ನಿಮ್ಗೆ ಅಭಿವೃದ್ಧಿ ಆಗುವಾಗ ಭಗವಂತ ನಡೆಸ್ತಾನೆ. ಹಾಗೆ ಗುರುವಿನ ಜೊತೆ ಕುಜನೂ ಕೂಡ ಕೂತಿದ್ದಾನೆ. ಹಾಗಾಗಿ ಏನಂದರೆ ಸಾಮರಸ್ಯ ಜೀವನ ಇಲ್ಲ, ಮನೆಯಲ್ಲೇನೋ ಕಿರಿಕಿರಿ ಆಗ್ತಾ ಇದೆ, ಗಂಡ ಹೆಂಡತಿ ಮನೆಯಲ್ಲಿ ಯಾಕೋ ಒಂಥರ ಕಿರುಚಾಟಗಳು ನಡೀತಾ ಇದೆ ಅಂತಂದರೆ ಅದಕ್ಕೆ ಸ್ವಲ್ಪ ಸರಿ ಆಗುವಂಗೆ ಮಾಡ್ತಾನೆ. ಯಾಕಂದರೆ ಶುಕ್ರ ಆಳುವಂಥವನು ರವಿ ಜೊತೆಗೆ ಚಂದ್ರನ ಮೇಲೆ ಇದ್ದಾನೆ. ಹಾಗಾಗಿ ಸ್ವಲ್ಪ ಕೂಲ್ ಆಗುವಾಗ ಮಾಡ್ತಾನೆ. ಯಾಕಂದರೆ ಶುಕ್ರ ಯಾವತ್ತೂ ಕೂಡ ಸಂಪತ್ತನ್ನು ಕೊಡುವಂತಹ ಒಂದು ಅಧಿದೇವತೆ. ಹಾಗೆ ದಾಂಪತ್ಯ ಜೀವನದ ಅಭಿವೃದ್ಧಿಯನ್ನು ಕೊಡುತ್ತಾನೆ. ನೋಡಿ, ವಿವಾಹದಲ್ಲಿ ನಿಮಗೆ ಅಷ್ಟಮದಲ್ಲಿ ಗುರು ಇದ್ದಾನೆ. ಆ್ಯಕ್ಚುಲಿ ವಿವಾಹಕ್ಕೆ ಅನುಕೂಲ ಇಲ್ಲ. ಆದರೂ ಕೂಡ ಈ ಶುಕ್ರನ ಒಂದು ದಶೆಯಿಂದ, ಶುಕ್ರನ ಅನುಗ್ರಹದಿಂದ ನಿಮಗೆ ವಿವಾಹಕ್ಕೂ ಕೂಡ ಸ್ವಲ್ಪ ದಾರಿಗಳಾಗುತ್ತೆ. ಎಷ್ಟೋ ದಿವಸದಿಂದ ಆಗಲ್ಲ ಅಂತ ಒದ್ದಾಡ್ತಾ ಇರುವಂಥ ವಿವಾಹಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿ. ಗುರುಬಲ ಇಲ್ಲದೇ ಇದ್ದರೆ ಶುಕ್ರನ ಬಲ ಆದರೂ ಕೊಡುತ್ತದೆ ನಮ್ಮ ಶಾಸ್ತ್ರದಲ್ಲಿ. ಗುರು, ಶುಕ್ರ, ಕುಜ 3 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು 3 ಗ್ರಹಗಳು ನಿಮಗೆ ಕೊಡಲೇಬೇಕು. ಗುರು ಕೊಡಲಿಲ್ವಾ ಶುಕ್ರ ಕೊಡಬೇಕು, ಶುಕ್ರ ಕೊಡಲಿಲ್ವಾ ಕುಜ ಕೊಡಬೇಕು. 3 ಗ್ರಹಗಳಲ್ಲಿ ಯಾರು ಒಂದು ಗ್ರಹಗಳು ಕೊಡ್ತಾರೆ. ಈ ತಿಂಗಳಲ್ಲಿ ಶುಕ್ರನು ಪ್ರಬಲವಾಗಿದ್ದಾನೆ, ಶುಕ್ರನು ಅನುಗ್ರಹ ಮಾಡಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಏನೋ ಚಿಂತೆ, ಏನೋ ಟೆನ್ಷನ್ ನಿಮ್ಗೆ ಕಾಡ್ತಾ ಇರ್ತದೆ. ಆ ಟೆನ್ಷನ್ನಿಗೆ ಹೊರಗಡೆ ಬರುವಂತಹ ದಾರಿಯನ್ನು ಕೂಡ ಶುಕ್ರ ಕೊಡ್ತಾನೆ. ಮತ್ತು ಆಸ್ತಿ ವಿವಾದಗಳು ಬಗೆಹರಿಯುವಂತಹದ್ದು ಈ ತಿಂಗಳಲ್ಲಿ. ಆಸ್ತಿ ವಿವಾದಗಳು ಬಗೆಹರಿದು ಎಲ್ಲೋ ಒಂದು ಕಡೆ ಒಳ್ಳೆಯದಾಗುವಂಥದ್ದು, ಎಲ್ಲೋ ಒಂದು ಕಡೆ ಅನುಕೂಲತೆ ಆಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಮತ್ತು
ಮನಸ್ಸಿನ ದ್ವಂದ್ವ ಸ್ವಭಾವ, ಮಾಡಲೋ ಬಿಡಲೋ, ಹೇಗಾಗುತ್ತೆ, ಹೇಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಈ ದ್ವಂದ್ವ ಸ್ವಭಾವ ಹೇಳುವಂಥದ್ದು ಏನಿದೆಯಲ್ಲ ಅದೆಲ್ಲ ಸರಿಯಾದಂಥ ದಾರಿಗೆ ಹೋಗುತ್ತೆ, ಸರಿಯಾದಂಥ ಒಂದು ವ್ಯವಸ್ಥೆಗೆ ಹೋಗುತ್ತೆ. ಆ ದ್ವಂದ್ವ ಸ್ವಭಾವ ಕಟ್ಟಾಗಿ ಹೋಗ್ತದೆ ಅಂತೇಳಿ ಹೇಳಬಹುದು. ಎಷ್ಟೋ ಸಲ ದ್ವಂದ್ವ ಸ್ವಭಾವ, ದ್ವಂದ್ವ ಕಿರಿಕಿರಿ ಇವೆಲ್ಲ ನಮಗೆ ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ. ಅದರ ಸ್ವಭಾವಗಳೆಲ್ಲ ಪರಿಹಾರ ಮಾಡ್ತಾನೆ ರವಿ. ಮತ್ತು ಬ್ಯಾಂಕಿನ ಸಾಲ ಸೌಲಭ್ಯಗಳು, ಏನೋ ಒಂದು ಕಡೆಗೆ ನೀವು ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಮಾಡಿದಿರಿ, ಬಿಸ್ನೆಸ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಆದರೆ ಏನೇ ಮಾಡಿದ್ರೂ ಅನುಕೂಲ ಆಗ್ತಾ ಇಲ್ಲ, ನಿಮಗೆ ಬ್ಯಾಂಕಿನ ಸೌಲಭ್ಯಗಳು, ಅವಕಾಶಗಳು ಕೂಡ ಸಿಗ್ತದೆ. ಇದು ಬಹಳ ಶುಭವಾದಂಥದ್ದು. ಯಾಕಂದರೆ ಮನುಷ್ಯನಿಗೆ ಏನಂತಂದರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಿ, ಅದರಲ್ಲಿ ಎಲ್ಲ ರೀತಿಯಾದಂಥ ಸಹಾಯ ಸಹಕಾರ ಬೇಕು. ಒಂದು ಫ್ಯಾಕ್ಟ್ರಿ ಕಟ್ಟಬೇಕು ಅಂದರೆ ಕೆಲಸಗಾರರು ಬೇಕು, ಜಾಗ ಬೇಕು, ಹಣ ಬೇಕು, ಆದಾಯಗಳಾಗಬೇಕು, ಅದಕ್ಕೆ ಸರಿಯಾದಂಥ ಸೇಲ್ಸ್ ಆಗಬೇಕು ಅಲ್ವಾ, ಮಾರ್ಕೆಟಿಂಗ್ ಆಗಬೇಕು. ಹಾಗೆ ಇದನ್ನೆಲ್ಲವನ್ನು ಕೂಡ ರವಿ ನಿಮಗೆ ಈ ತಿಂಗಳಲ್ಲಿ ನೀಡಲಿಕ್ಕಿದ್ದಾನೆ. ಮತ್ತೆಲ್ಲೋ ಒಂದು ಕಡೆಗೆ ಕೃಷಿ ಜಮೀನನ್ನು, ಭೂಮಿಯನ್ನು ಹೊರಗಡೆ ತೆಗೆದುಕೊಂಡಿದ್ದೀರಿ, ನಿಮಗೂ ಕೂಡ ಲಾಭಾಂಶಗಳಾಗುವಂಥ ಸಾಧ್ಯತೆಗಳು. ಮನೆಯ ವಿಷಯದಲ್ಲಿ, ಮನಸ್ಸಿನ ವಿಷಯದಲ್ಲಿ ಒಂದು ದೃಢವಾದಂಥ ನಿರ್ಧಾರ ತೆಗೆದುಕೊಳ್ತೀರಿ ಅಂತೇಳಿ ಹೇಳ್ಬೋದು ಈ ತಿಂಗಳಲ್ಲಿ. ನೋಡಿ, ಎಷ್ಟೋ ಸಲ ಬಾಡಿಗೆ ಮನೆಗೆ ಹೋಗಲು, ಸ್ವಂತ ಮನೆ ಮಾಡಿಕೊಳ್ಳೋ, ಭೋಗ್ಯಕ್ಕೆ ಹೋಗಲು, ಹೀಗೆಲ್ಲ ಯೋಚನೆ ಬರ್ತಾ ಇರ್ತದೆ, ದ್ವಂದ್ವ ಸ್ವಭಾವ. ಆದರೆ ಈ ತಿಂಗಳಲ್ಲಿ ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ಮಾಡ್ತೀರಿ, ದೃಢವಾದಂಥ ಸಂಕಲ್ಪಗಳನ್ನು ಕೂಡ ನೀವೇ ಮಾಡ್ತೀರಿ. ರವಿ ಬಿಡುವುದಿಲ್ಲ, ನಿಮ್ಮನ್ನು ಮಾಡಿಸ್ತಾನೆ, ಏನಾದರೂ ಮಾಡಿ ಆಗಬೇಕು ಅಂಥೇಳಿ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ಕೂಲು, ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಬಹಳ ಶುಭವಾದಂಥದ್ದು. ಮತ್ತು ವಿದ್ಯಾರ್ಥಿಗಳ ಜೀವನಕ್ಕೂ ಕೂಡ ಒಂದು ಹಂತಕ್ಕೆ ಅನುಕೂಲ ಅಂಥೇಳಿ ಹೇಳ್ತಾನೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ, ಮತ್ತು ಈ ತಿಂಗಳಲ್ಲಿ ನಿಮ್ಮ ಕಲೆ ಸಾಹಿತ್ಯ ಯಾರ್ಯಾರು ಮಾಡ್ತಾ ಇದ್ರು ಅಂಥವರಿಗೆ, ಮತ್ತು ಫೈನಾನ್ಸ್ ಮಾಡ್ತಾ ಇದ್ದಂಥವರಿಗೆ, ಅಲ್ಪ ಸ್ವಲ್ಪ ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವರಿಗೆ, ಮತ್ತು ಗೃಹಿಣಿಯರಿಗೆ ಇದು ಬಹಳ ಬಹಳ ಮುಖ್ಯವಾಗಿ ಹೇಳಬೇಕು. ಯಾಕಂದರೆ ಬಂಗಾರ ಅಂತಂದರೆ ಗೃಹಿಣಿಗೆ ಬಹಳ ಖುಷಿಯಾಗಿ ಒಂಥರ ಪ್ರೀತಿ ಆಗುವಂಥದ್ದು. ಪುರುಷರಿಗೂ ಇರುತ್ತೆ, ಆದರೆ ಪುರುಷರಿಗಿಂತ ಜಾಸ್ತಿ ಸ್ತ್ರೀಯರಿಗೆ ಬಂಗಾರ ಅಂತಂದರೆ ಜಾಸ್ತಿ ಖುಷಿಯಾಗುತ್ತೆ. ಹಾಗಾಗಿ ಬಂಗಾರ ಏನಾದರೂ ಕೊಂಡ್ಕೊಳ್ಳುವಂಥದ್ದು ನೋಡಿ, ಲಕ್ಷ್ಮೀ ಪೂಜೆ ಮಾಡ್ತಾರೆ ಆಷಾಢ ಮಾಸದಲ್ಲಿ. ಹಾಗಾಗಿ ನೀವು ಕೊಂಡ್ಕೊಂಡಂಥ ಬಂಗಾರವನ್ನು ಲಕ್ಷ್ಮಿಗೆ ಹಾಕಿ ಒಂದು ಪೂಜೆ ಮಾಡಿ, ಅನಂತರ ನೀವು ಒಂದು ಧಾರಣೆ ಮಾಡುವಂಥದ್ದು ಪ್ರಯತ್ನ ಮಾಡಿ. ಏನೇ ಇದ್ದರೂ ಕೂಡ ಭಗವಂತನಿಗೆ ಫಸ್ಟ್ ಸಮರ್ಪಣೆ ಮಾಡಬೇಕು, ಅನಂತರ ನಾವು ಅದನ್ನು ಹಾಕ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಅದು ಒಳ್ಳೆಯದು ಅಂತೇಳಿ ಹೇಳ್ತಾನೆ. ಹಾಗೆ ಅನಂತರದಲ್ಲಿ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರ ಹಿಂದೆ ಬಂದು ಹೋಗಿದ್ದಾರೆ, ಅವರು ಪುನಃ ನಿಮಗೆ ಸಿಗುವಂಥ ಚಾನ್ಸಸ್ಸು. ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತವೆ, ಸ್ನೇಹಿತರು ಅಥವಾ ಏನೋ ಒಳ್ಳೆ ರೀತಿಯಾದಂಥ ವಿಶ್ವಾಸ ಇರುವಂಥ ಜನ ಯಾವುದೋ ಸಣ್ಣ ವಿಷಯಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಪುನಃ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗೆ ನೀವು ದುರ್ಲಭವಾದಂತಹ 3 ಪಡೆಯಲಿಕ್ಕೆ ಪ್ರಯತ್ನ ಮಾಡಿಕೊಳ್ಳಿ ಈ ತಿಂಗಳಲ್ಲಿ. 1ನೇದಾಗಿ ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿ. 2ನೇದಾಗಿ ಹಠ ಹೊತ್ತು ಯಾವ್ಯಾವ ಕೆಲಸ ಮಾಡ್ತಾ ಇದ್ರೋ, ಒಂದೇ ಕೆಲಸ ಅಲ್ಲ, ಅದರ ಜೊತೆಗೆ 2 ಕೆಲಸಗಳನ್ನು ಕೂಡ ಪಾರ್ಟ್ ಟೈಮ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಲವಲವಿಕೆಯಿಂದ ಇರುವಂಥ ತಿಂಗಳು ಈ ತಿಂಗಳಲ್ಲಿ, ಎಲ್ಲ ಮುಂದೆ ಹೋಗುವಂಥದ್ದು, ಲವಲವಿಕೆಯಿಂದ ಸಿಗುವಂಥದ್ದು, ನಿಮಗೆಲ್ಲ ನೀವಿದ್ದಲ್ಲಿ ಜನವು ಕೂಡ ಬರುವಂಥದ್ದು. ಶುಕ್ರನ ಒಂದು ಪ್ರಭಾವ ಅಂತಂದರೆ ಅಷ್ಟೊಂದು ಶುಕ್ರ ಕೊಡ್ತಾನೆ. ಗುರು ಕೊಡದೇ ಇದ್ದರೆ ದೈತ್ಯಾಚಾರ್ಯನಾದಂಥ ಶುಕ್ರನು ನಿಮಗೆ ಹಣದ ಹೊಳೆಯನ್ನೇ ಹರಿಸ್ತಾನೆ. ಹಾಗಾಗಿ ಆರ್ಥಿಕವಾಗಿ ನಿಮಗೆ ಈ ತಿಂಗಳಲ್ಲಿ ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಅಕ್ಕಪಕ್ಕದ ವ್ಯಕ್ತಿಗಳಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಕಿರಿಕಿರಿ, ಚಿಂತೆಗಳು ಬರುತ್ತೆ. ಇದಿಷ್ಟನ್ನು ಹೊರತುಪಡಿಸಿದ್ರೆ ನಿಮ್ಗೆ ಅಂಥ ದೊಡ್ಡದೇನಿಲ್ಲ. ಒಂದು 3 ಜಾಗ್ರತೆ. 1ನೇ ಜಾಗ್ರತೆ ಏನಪ್ಪ ಅಂತಂದರೆ, ನಿಮ್ಮ ಸ್ವಲ್ಪ ಮಟ್ಟಿಗೆ ಮನೆಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದೆ. ಹಾಗೆ ನೀವು ಬೇರೆಯವರಿಗೆ ಆದಷ್ಟು ನಿಮ್ಮ ಕೈಯಲ್ಲಿ ಸಹಾಯ ಆದರೆ ಮಾಡಿ, ಇಲ್ಲಾಂದರೆ ಸುಮ್ಮನೆ ಆಗಿಬಿಡಿ, ತಟಸ್ಥ ಮಾಡಿಬಿಡಿ. ಯಾಕಂದರೆ ಮಾತನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಧನಾಧಿಪತಿಯಾದಂತಹ ಕುಜನು ಗುರುವಿನ ಜೊತೆಗಿದ್ದಾನೆ. ಅದೇ ನಾಳೆಗೆ ನಿಮಗೆ ಬೇಜಾರಾಗುತ್ತೆ, ನಾನು ಅದಕ್ಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ, ಅಥವಾ ಅವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ನಿಮ್ಮ ಮನಸ್ಸೇ ನಿಮಗೆ ಚುಚ್ಚುತ್ತಾ ಇರ್ತದೆ. ಹಾಗಾಗಿ ನೀವು ಅಷ್ಟನ್ನು ಮಾಡಲಿಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು. 10 ರೂಪಾಯಿ ಇದ್ದರೆ ಮಾಡ್ತೇನೆ, ಅಥವಾ ಇಲ್ಲ ಅಂದರೆ ಇಲ್ಲ. ಒಂದು ಸಲ ಬೇಜಾರಾಗಬಹುದು ನೋಡಿ. ಎಷ್ಟೋ ಸಲ ಸಾಲ ಕೇಳಿದಾಗ ಇಲ್ಲ ಅಂತಂದರೆ ಬೇಜಾರಾಗ್ತದೆ, ನಮ್ಗೆ ದುಡ್ಡು ಕೊಡೋದಿಲ್ಲ ಅಂಥೇಳಿ. ಆದರೆ ಪುನಃ ಅವ್ರ ಹತ್ರ ವಾಪಸ್ ಕೊಡಲಿಕ್ಕಾಗಲ್ಲ, ಅದು ಪುನಃ ಬೇಜಾರಾಗುವಂಥ ತಪ್ಪು ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ಇದ್ದಕ್ಕಿದ್ದಾಗೆ ಅನ್ನ ಆಹಾರಗಳಲ್ಲೂ ಸ್ವಲ್ಪ ಜಾಗ್ರತೆ. ಇಷ್ಟನ್ನು ನಿಮಗೆ ಈ ತಿಂಗಳಲ್ಲಿ ನಾವು ಹೇಳಬಹುದು. ಏನಂತ ತೀರಾ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನುಗ್ಗುವಂಥ ಪ್ರಯತ್ನ ಮಾಡಿ. ಭಗವಂತನ ಅನುಗ್ರಹದಿಂದ ನಡೆಸ್ತಾನೆ. ಶುಕ್ರ ನಿಮಗೆ ಹೆಚ್ಚಿನದಾದಂಥ ಫಲಗಳನ್ನು ಕೊಡ್ತಾನೆ ಅಂತೇಳಿ ಹೇಳ್ತಾ, ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ? ಚಿತ್ತಾ ನಕ್ಷತ್ರ 3, 4ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿತ್ತಾ ನಕ್ಷತ್ರದವರು ನೋಡಿ, 21ನೇ ತಾರೀಕಿಗೆ ಗುರು ಪೂರ್ಣಿಮೆ ಇದೆ. ಆ ದಿವಸ ದತ್ತಾತ್ರೇಯ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಗುರುಮಂತ್ರಗಳನ್ನು ಜಪ ಮಾಡ್ತಾ ಇರಿ. ಗುರುವಿನ ಅನುಗ್ರಹ ಆಗುತ್ತೆ. ಅದ್ರ ಜೊತೆಗೆ ತೊಗರಿ ಬೇಳೆಯನ್ನು ಒಂದು 2 kg ನೀವು ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಸ್ವಾತಿ ನಕ್ಷತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ವಾತಿ ನಕ್ಷತ್ರದವರು
ಗುರುವಿನ ಸೇವೆ ಅಥವಾ ಅನ್ನದಾನ ನಡೀತಾ ಇದ್ದರೆ ಅಥವಾ ಏನಾದರೂ ಗುರುಗಳ ಮಠದಲ್ಲಿ ಏನಾದರೂ ಸೇವೆ ಕೈಂಕರ್ಯಗಳನ್ನು ಮಾಡೋದಾದರೆ ಮಾಡಿ. ಗುರುಪಾದುಕಾ ಪೂಜೆಗೆ ಅವಕಾಶ ಇದ್ದರೆ ಖಂಡಿತವಾಗಿ ಗುರುಪಾದುಕಾ ಪೂಜೆ ಮಾಡಿ. ಗುರುಪಾದುಕಾ ಪೂಜೆಗೆ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಹಾಗಾಗಿ ಅದು ಹೇಳುವಂತಹದ್ದಲ್ಲ, ಗುರುವಿನ ಪಾದಕ್ಕೆ ಅಷ್ಟೊಂದು ವಿಶೇಷವಾದಂಥ ಶಕ್ತಿ ಇದೆ. ಪಾದಕ್ಕೆ ಪೂಜೆ ಮಾಡಿ ಆ ಗುರುವಿನ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ವಿಶಾಖ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನೀವೇನು ಮಾಡಬೇಕು? ಗುರುಮಂತ್ರಗಳನ್ನೇ ಪಠನೆ ಮಾಡ್ತಾ ಇರಿ. ಯಾವ ಮಂತ್ರ ಆದರೂ ಆಗ್ತದೆ. ಅಂತಹ ಗುರುಮಂತ್ರಗಳನ್ನು ಪಠನೆ ಮಾಡ್ತಾ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗಿ. ವಿಶಾಖ ನಕ್ಷತ್ರದವರು ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ स्वानंदामृततृप्ताय श्रीधराय नमो नमः. भगवान सद्गुरु श्री श्रीधर स्वामी महाराज की जय. अवधूत चिंतन श्री गुरुदेव दत्त. ಗುರುಗಳು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲಿ. ನಮಸ್ಕಾರ.